ಹಲೋ ಶರಣ್ರಿ, ನಾವಿವತ್ತು ಎಲ್ಲಿಗೆ ಹೊಂಟೇವಂತ ಹೇಳ್ಕೊಂಡಿರೋಣ. ನಾವಿವತ್ತು ಕಾಡುಗೋಡಿ ಒಳಗಿರುವಂಥ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊಂಟೇವ್ರಿ. ಅಲ್ಲಿಗೆ ಯಾಕೆ ಹೊಂಟೀವಂತ ಹೇಳ್ತೀನಿ ಬರ್ರಿ. ಇವತ್ತು ಅಲ್ಲಿ ನಂಜುಂಡೇಶ್ವರ ಸ್ವಾಮಿದು ರಥೋತ್ಸವ ಐತಿ. ಸೊ ಹೀಗಾಗಿ ನಾವು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಬಂದ್ವಿ. ನೋಡ್ರಿ ಇಷ್ಟು ಚೆನ್ನಾಗಿ ದೇವ್ರ ಪೂಜೆ ಮಾಡಾತಿದ್ರು. ಅಲ್ಲಿನೂ ಹೋಮ ಹವನ ಎಲ್ಲ ಮಾಡಾಕತ್ತಿದ್ರು. ಸೊ ಹೀಗಾಗಿ ದರ್ಶನ ಮಾಡ್ಕೊಂಡು ನಾವು ಹೊರಗೆ ಬಂದ್ವಿ. ಹೊರಗೆ ಬಂದ ತಕ್ಷಣ ನೋಡ್ರಿ ರಥ ಇಷ್ಟು ಚೆನ್ನಾಗಿ ಸಿಂಗಾರ ಮಾಡ್ಯಾರ. ರಥೋತ್ಸವ ಮಧ್ಯಾಹ್ನ 12 ಗಂಟೆಗೆ ಇದೆ ರೀ. ಸೊ ಎಲ್ಲರೂ ಬಂದು ಪಾಲ್ಗೊಳ್ಳಿರಿ. ನೋಡ್ರಿ ಎಲ್ಲ ಬೀದಿನೂ ಚೆನ್ನಾಗಿ ಡೆಕೋರೇಟ್ ಮಾಡ್ಯಾರ. ನೈಟ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಫಸ್ಟ್ ಟೈಮ್ ಬೆಂಗಳೂರೊಳಗೆ ದನ ನೋಡಿದೆ ರೀ. ಸೊ ಹಂಗಾಗಿ ವಿಡಿಯೋ ಕ್ಲಿಕ್ ಮಾಡಿದೆ. ಹಲೋ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾ ಬೆಳಗ್ಗೆನೇ ದರ್ಶನ ಮಾಡ್ಕೊಂಬಂದಿದ್ದೆ ರೀ. ಸೊ ಹೀಗಾಗಿ ನೈಟ್ ಇನ್ನೊಂದು ಸತಿ ಹೋಗಿ ದೇವ್ರನ್ನ ನಮಸ್ಕಾರ ಮಾಡಿ ಬರೋಣ ಅಂತಂದು ಹೇಳಿ ಹೊಂಟಿದ್ವಿ. ಹೋಗೋ ಪರ್ಪಸನ್ನು ಈ ಲೈಟಿಂಗ್ಸ್ ನೋಡೋಕೆ. ಯಾಕಂತಂದರೆ ನಾ ಬೆಳಗ್ಗೆ ಹೋದಾಗ ಲೈಟಿಂಗ್ಸ್ ಏನೂ ಇರಲಿಲ್ಲ. ಎಲ್ಲ ಫುಲ್ ಅಲ್ಲಿ ಖಾಲಿ ಖಾಲಿ ಅನ್ಸಾತಿತ್ತು ಜಾಗ ನಂಗೆ. ಸೊ ಹೀಗಾಗಿ ನಿಮಗೆಲ್ಲ ಈ ಲೈಟಿಂಗ್ಸನ್ನು ತೋರಿಸ್ಬೇಕು ಅಂತ ಹೇಳಿನ ನಾವು ನೈಟ್ ಹೋಗ್ಬೇಕು ಅನ್ಕೊಂಡು ನೈಟ್ ಹೊಂಟೀವಿ ರೀ. ಬೆಳಗ್ಗೆ ದರ್ಶನ ಪಡೆದು ಬಂದಿದ್ವಿ. ಸೊ ಹೀಗಾಗಿ ಇವಾಗ ರಶ್ ಇರುತ್ತಲ್ರಿ, ಅದಕ್ಕೆ ಬೇಡ ಲೈಟಿಂಗ್ಸ್ ನೋಡಿಕೊಂಡು ತೇರು ನೋಡಿಕೊಂಡು ಆರಾಮ್ ಜಾತ್ರೆ ಮಾಡ್ಕೊಂಡು ಬರೋಣ ಅಂತಂದೇಳಿ ಹೊಂಟೀವಿ. ನೋಡ್ರಿ ಬರ್ರಿ ತೋರಿಸ್ತೇನೆ ನಿಮ್ಗೆ ಹೆಂಗೈತೆ ಅಂತೇಳಿ. ಇಲ್ಲಿ ನೋಡ್ರಿ ಜಾಗ ಸಣ್ಣದೈತಿ, ಅದ್ರಾಗನ 2 ವೀಲರ್ಸ್ 4 ವೀಲರ್ಸ್ ಎಲ್ಲ ಹೊಂಟವು. ಹೀಗಾಗಿ ಅಲ್ಲಿನೂ ಟ್ರಾಫಿಕ್ ಆಗಕತ್ತಿತ್ತು. ತೇರು ಕಾಣಿಸಾಕತ್ತೈತಿ ನೋಡ್ರಿ ಇಲ್ಲೇ. ಇಲ್ಲೇ ಜಾತ್ರೆ ಇರೋದ್ರಿಂದ ಫುಲ್ ರಶ್ ನೋಡ್ರಿ ಎಲ್ಲ ಕಡೆ. ಬೆಳಿಗ್ಗೆ ಇಷ್ಟು ಮಂದಿ ಇರಲಿಲ್ಲ ನಾ ಹೋದಾಗ, ಇವಾಗ ನೋಡ್ರಿ ಫುಲ್ ರಶ್. ಇಲ್ಲೇ ನೋಡ್ರಿ ಹೆಂಗೆ ಮಾಡತ್ತಾರ ದೇವ್ರ ವೇಷ ಹಾಕ್ಕೊಂಡು ಬಂದು. ನಾವು ಇದಕ್ಕೆಲ್ಲ ಊರಾಗ ಗುಗ್ಗಳ ಅಂತ ಅಂತೀವಿ, ಬಟ್ ಇಲ್ಲೇ ಬೆಂಗಳೂರು ಸೈಡ್ ಏನಂತಾರ ನನಗಂತೂ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿ ನೋಡ್ರಿ ಹಿಂದೆ ದೇವ್ರ ಮೂರ್ತಿ ಬರಾಕತ್ತೈತಿ. ಇವರೆಲ್ಲ ಈ ಥರ ಇಲ್ಲಿ ಇದು ಮಾಡಾಕತ್ತಾರ, ಏನಿದು ಗುಗ್ಗುಳ ಟೈಪ್ ಮಾಡಾಕತ್ತಾರ. ಫೈನಲಿ ದೇವ್ರದ್ದು ದರ್ಶನ ಮಾಡ್ಕೊಂಡಿದ್ವಿ. ದರ್ಶನ ಮಾಡಿಕೊಂಡು ಇಲ್ಲೇ ಒಂಥರ ಭಯ ಅನ್ಸಕತ್ತೈತ್ರಿಪ್ಪ ನನಗೆ ಅವ್ರ ವೇಷ ಎಲ್ಲ ನೋಡಿ. ಆದ್ರೂ ಮಸ್ತ್ ಮಾಡಿದ್ರು ರೀ ಅವರು ಎಲ್ಲ. ದೇವ್ರದ್ದು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಇವರು ಫಸ್ಟ್ ದೇವಸ್ಥಾನದ ಮುಂದೆ ಮಾಡಾಕತ್ತಿದ್ರು. ನೆಕ್ಸ್ಟ್ ತೇರಿನ ಮುಂದೆ ಹೋದ್ರಿ. ಸೊ ತೇರಿನ ಮುಂದೆ ನಾವು ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲಿಲ್ಲ. ನನಗೆ ಅವ್ರು ಹಾಕ್ಕೊಂಡಿರೋದು ವೇಷ ಮತ್ತು ಅವ್ರ ಕಣ್ಣು ನೋಟ ಎಲ್ಲ ನನಗೆ ಡೈರೆಕ್ಟ್ ನೋಡೋಕ್ಕಾಗಕತ್ತಿದ್ದಿಲ್ಲ ರೀ. ಯಾಕಂದ್ರೆ ಒಂಥರ ಅವ್ರನ್ನ ನೋಡೋ ನೋಟ ಭಯಂಕರವಾಗಿತ್ತು. ಸೊ ಹೀಗಾಗಿ ನಾ ಅಲ್ಲೇ ಭಾಳ ಹೊತ್ತು ನಿಲ್ಲಕ್ಕೆ ಇಷ್ಟಪಡಲಿಲ್ಲ ರೀ. ಭಯ ಅನ್ಸಕತ್ತಿತ್ತು. ಅದು ಯಾಕಂತ ಹೇಳಿ ನನಗೂ ಗೊತ್ತಿಲ್ಲ. ಅದಕ್ಕೆ ನಾನು ಅಲ್ಲಿಂದ ಜಲ್ದಿನ ಬಂದು ನೆಕ್ಸ್ಟ್ ನೋಡ್ರಿ ನಮ್ಮದು ಇದೆ ಅಲ್ರಿ, ಹೆಣ್ಮಕ್ಳು ಜಾತ್ರೆಗೆ ಬಂದ್ರೆ ಸಾಕು ಬರೀ ಜ್ಯುವೆಲರೀಸ್ ನೋಡಿದ ಡ್ರೆಸ್ಸು ಅದು ಇದು ಅಂದ್ಕೊಂಡು ನಿಂತಿರ್ತೀವಿ. ಜಾತ್ರೆ ಅಂದ್ರೆ ಗೊತ್ತಲ್ರಿ, ತಿನ್ನಕ್ಕಂತೂ ಏನಾದರೂ ಇದ್ದೇ ಇರ್ತಾವೆ. ತಿನ್ನಕ್ಕಷ್ಟ ಇಲ್ಲ. ಇಲ್ಲಿ ನೋಡ್ರಿ ಜೋಕಾಲಿನೂ ಅದಾವೆ. ಮಸ್ತ್ ಎಲ್ಲರೂ ಜೋಕಾಲಿ ತಿನ್ನೋದು ಮಾಡತ್ತಿದ್ರು. ಪಟಾಕಿ ಹಾರ್ಸಕತ್ತಾರ. ಒಂಥರ ಖುಷಿ ಅನ್ನಿಸ್ತಪ್ಪ ಏನೋ ನೋಡಿದ್ರೆ. ನಾನು ಅಂದ್ಕೊಂಡೆ ಈ ಬೆಂಗಳೂರೊಳಗೆ ಎಲ್ಲರೂ ಬಿಸಿ ಇರ್ತಾರೆ, ಎಷ್ಟೊತ್ತಿನಾಗ ಬರ್ಬೇಕು ಜಾತ್ರೆಗೆ, ಅದೇನು ಗದ್ಲಿರಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಹೋದೆ. ಬಟ್ ಇಲ್ಲಿನೂ ನಂಗೆ ಸೇಮ್ ನಮ್ಮೂರ ಥರನೂ ಫೀಲ್ ಆಯ್ತು. ಇಲ್ಲಿ ನೋಡ್ರಿ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ. ಶಿವಂದು ಮಸ್ತ್ ಮಾಡ್ಯಾರಿ, ಕ್ರಿಯೇಟಿವ್ ಇತ್ತು. ಖುಷಿ ಅನ್ನಿಸ್ತು ನೋಡಿದ್ರೆ. ಹಲೋ ಶರಣ್ರಿ, ನಂಜುಂಡೇಶ್ವರ ಸ್ವಾಮಿ ರಥೋತ್ಸವ ಜಾತ್ರೆಗೆ ಬಂದೇವಂದ್ರೆ ಏನಾದರೂ ತಿನ್ಲೇಬೇಕಲ್ರಿ. ಸೊ ಹಾಗಾಗಿ ಭಾಳ ಏನು ತಿನ್ನೋದು ಬೇಡ ಅಂತೇಳಿ ಒಂದು ಕಾರ್ನ್ ಅಷ್ಟು ತೊಗೊಂಡ್ವಿ. ಇಲ್ಲೇ ಮತ್ತು ಜೋಕಾಲಿ ಎಲ್ಲ ಇದ್ವಿ ರೀ. ಹಿಂಗಾಗಿ ಇಲ್ಲಿ ನೋಡ್ರಿ ಹುಡುಗರು ಹೆಂಗೆ ನೀರಿನಾಗ ಆಟ ಆಡಕತ್ತಾರ. ಜೋಕಾಲಿನೂ ಮಸ್ತ್ ಅರೇಂಜ್ ಮಾಡ್ಯಾರ್ರಿ. ಲೈಟಿಂಗ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ, ಮಸ್ತ್ ಇತ್ತು. ಬಟ್ ರಶ್ನು ಹಂಗೆ ಇತ್ತು ರೀ. ಹೀಗಾಗಿ ನೋಡಿದ್ವಿ, ನಮಗೂ ಒಂಥರ ಖುಷಿ ಅನ್ನಿಸ್ತು, ಏನೋ ಮೈಂಡ್ ರಿಫ್ರೆಶ್ ಆಯ್ತು. ಸೊ ಇಲ್ಲಿ ನೋಡ್ರಿ ಇದೆಲ್ಲ ಮುಗಿಸ್ಕೊಂಡು ಇದು ಅರೌಂಡು 11:30 ನೋಡ್ರಿ ಹೆಂಗೆ ಡ್ಯಾನ್ಸ್ ಮಾಡ್ತಾರೆ. ಇವರು ಮುಂದೆ ಕುಣಿಯಾಕತ್ತಾರ, ಹಿಂದೆ ದೇವ್ರದ್ದು ಮೆರವಣಿಗೆ ಹೊಂಟೈತಿ. ಈ ಥರನೂ ಡೆಕೋರೇಷನ್ ಮಾಡ್ಯಾರ. ಮಸ್ತ್ ಮಾಡಿದ್ರಿ ಪೂಜೆ ಎಲ್ಲ. ಸೊ ಹೀಗಾಗಿ ಅಲ್ಲಿನೂ ದರ್ಶನ ಮಾಡ್ಕೊಂಡ್ವಿ. ಇದಿಷ್ಟೇ ಅಲ್ಲ, ಇಲ್ಲಿ ಆರ್ಕೆಸ್ಟ್ರಾನೂ ಅರೇಂಜ್ ಮಾಡಿದಾರ್ರಿ. ಸೊ ಹೀಗಾಗಿ ಇಲ್ಲಿ ಬಂದು ಕೂತ್ಕೊಂಡ್ವಿ. ಇಲ್ಲಿ ಡ್ಯಾನ್ಸು ಮತ್ತು ಹಾಡೆಲ್ಲ ಇದ್ದು. ನೀವು ಒಂದ್ಸತಿ ಹೋಗಿ ನೋಡ್ಕೊಂಬಂದುಬಿಡ್ರಿ.
ಇದನ್ನ ನೋಡಿದಾಗ ಅನಿಸಿದ್ದು ನಿಜವಾಗ್ಲೂ ದೇವಿನ ಬಂದುಬಿಟ್ರೇನಪ್ಪ ಇಲ್ಲಿ ಅಂತ ಅನ್ನೋಷ್ಟು ಅಷ್ಟು ಚೆನ್ನಾಗಿ ಮಾಡಿದಾರ್ರಿ ಅವರು. ಯಪ್ಪ ನೋಡಿದ್ರೆ ಫುಲ್ ಭಯಂಕರವಾಗಿತ್ತು ಬಿಡ್ರಿ ಅದು. ಮಸ್ತ್ ದೇವಿನ ಇಲ್ಲೇ ಬಂದಾಳನ್ನ ಪ್ರತ್ಯಕ್ಷವಾಗಿ ಅನ್ನಿಸ್ತಕ್ಕ ಆ ಥರ ಮಾಡಿದ್ರು ಅವರು. ಇಲ್ಲಂತೂ ನೋಡ್ರಿ ಫುಲ್ಲು ಡಿವೈನ್ ಫೀಲ್ ಆಗಕತ್ತೈತಿ ನೋಡ್ರಿ. ಫುಲ್ಲು ಹೋಗಿ ಆಮೇಲೆ ಅದು ದೀಪ ಎಷ್ಟು ಮಸ್ತ್ ಮಾಡತ್ತಾರ. ಆ್ಯಕ್ಚುಲ್ ದೇವಿನ ಬಂದುಬಿಟ್ಟಾಳನ ಭೂಮಿ ಮೇಲೆ ಅನ್ನೋರಂಗೆ ಮಾಡಿದ್ರು ಅವರು. ಮಸ್ತ್ ಮಾಡಿದ್ರು ರೀ ಡ್ಯಾನ್ಸು. ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಒಂದ್ಸಲ ಚಪ್ಪಾಳೆ ಕೊಡ್ಬೋದು. ಇದನ್ನೆಲ್ಲ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಡ್ಯಾನ್ಸ್ ಅಷ್ಟೇ ಅಲ್ರಿ, ಸಾಂಗ್ನು ಹೇಳಾಕತ್ತೈತಿ. ಸಾಂಗ್ನು ಒಂದು ಸ್ಪಿಕ್ ಕೇಳಿಸ್ಕೊಂಡು
ಈ ಆಂಟಿ ನೋಡ್ರಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಳಕಂತ ಬಂದರು. ಬಟ್ ಅಲ್ಲಿ ಆಗಿದ್ದ ಬೇರೆ ಆಯ್ತು. ಯಾಕಂತಂದ್ರೆ ಅವ್ರು ಕರ್ಕೊಂಡು ಡ್ಯಾನ್ಸ್ ಮಾಡಿಬಿಟ್ರು ಅವರು. ಸೊ ಹಿಂಗಾಗಿ ಅವರು ಆಂಟಿನೂ ಅಲ್ಲೇ ಡ್ಯಾನ್ಸ್ ಮಾಡಕತ್ತಾರೆ. ಇವ್ರದಂತೂ ಫುಲ್ ಎನರ್ಜಿ ಡ್ಯಾನ್ಸ್ ಇದೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.